ಪವಾಡ ಇಲ್ದಿದ್ದು ಶಕ್ತಿ ಇಲ್ದಿದ್ದು ಎಲ್ಲಿನೂ ಜನ ಸೇರಕ್ಕೆ ಅವಕಾಶ ಇರಲ್ಲ. ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ವಿಡಿಯೋಗಳು ನೋಡಿಬಿಟ್ಟು ಜನ ಮರಲೋ ಜಾತ್ರೆ ಮರಲೋ ಅಂತ ಬರ್ತಾರೆ ಅಂತ ಹೇಳ್ತಾರಲ್ಲ. ನಿಮ್ಮ ಆತ್ಮಕ್ಕೆ ಅದು ಬಂದಾಗ ಮಾತ್ರನೇ ಅದು ಸತ್ಯ ಅಂತ ನೀವು ನಂಬೋದು. ಕ್ಷೇತ್ರ ದೊಡ್ಡದಾಗಬೇಕು ಅಂತಂದ್ರೆ ಇವತ್ತು ಇಲ್ಲಿ 24/7 ವರ್ಷದ 365 ದಿನ ಕೂಡ ಅನ್ನ ದಾನ ನಡೀತಾ ಐತೆ. ಆಮೇಲೆ ಇವತ್ತು ನೀವು ನೋಡೋ ಭಕ್ತ ಸಮೂಹ ಹೆಂಗೈತೆ ಅಂತ ಅಂದ್ಬಿಟ್ಟು ಒಂದು ಸಮುದ್ರ ಅಲೆಗಿಂತ ನಮ್ಮ ಗುರುಗಳ ಏನಂತೀರ ಅವರ ಪ್ರಯತ್ನ ಮತ್ತು ಅವರ ಶ್ರಮ ತುಂಬ ಅಂದರೆ ತುಂಬ ಐತೆ. ಆ ಕಾರಣಕ್ಕೆ ನಾವು ಯಾವತ್ತೂ ಚಿರುಣಿ ಆಗಿರಬೇಕು. ಇವತ್ತು ಗೌಡ್ಗೆರೆ ಬುದ್ಧಿಯವ್ರು ಏನಿದ್ದಾರೆ ಅವರ ಆಶ್ರಯದಲ್ಲೇ ಇವತ್ತವರೆಗೂ ನಾನು ಮಾಡಿರೋದು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು, ನಮ್ಮ ಮನೆಯಿಂದನೇ ಬಸಪ್ಪನು 2ನೇ ಬಸಪ್ಪನ ಇಲ್ಲಿಗೆ ಬಂದಿರೋದು. ಬಸಪ್ಪನ ಬಂದಮೇಲೆ ಕ್ಷೇತ್ರ ಎಷ್ಟು ಬೆಳೀತು, ಬಸಪ್ಪನ ಬಂದಮೇಲೆ ನಾನು ಎಷ್ಟು ಬೆಳೆದೆ ಅನ್ನೋದು ನಿಮಗೆ ಗೊತ್ತು. ಕರೆಕ್ಟಾ? ಯಾವುದಾದ್ರೂ ನಿಷ್ಕಲ್ಮಶವಾಗಿ ನಾವು ಕೊಟ್ಟಿದ್ದೀರಿ ಅಂತಂದ್ರೆ 100% ಅದು ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ಉದಾಹರಣೆ ಅಂತಂದರೆ ಗೌಡ್ಗೆರೆ ಕ್ಷೇತ್ರನೇ.